ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಜಾಗನ್ ಬ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಮೈಸೂರಲ್ಲಿದ್ದೀನಿ. ನನ್ನೊಟ್ಟಿಗೆ ವಿಕ್ರಮ್ ಗೌಡ್ರು ಇದ್ದಾರೆ. ವಿಕ್ರಮ್ ಗೌಡ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ. ಮತ್ತೆ ಆರಾಮ ಗೌಡ್ರೆ? ಆರಾಮ್. ಓಕೆ. ಮೈಸೂರು ದಸರಕ್ಕೆ ಅಂತ ಇದು ಮೊದಲ ಬಾರಿಯಾ? ಮೈಸೂರಿಗೆ ಗಜ ಈ ದಸರಾ ಇದಕ್ಕೆ ಬರ್ತಾ ಇರೋದು ನಾನು ಮೊದಲನೇ ಬಾರಿ. ಈ ಹಿಂದೆ ನಾನು ಇಲ್ಲಿ ಬಂದು ನಾನು ಮಂಗಳೂರು ಯೂನಿವರ್ಸಿಟಿ ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೆ. ಆ ಕಾಲದಲ್ಲಿ ನಾನು ಬಂದು ಇಲ್ಲಿ ಸ್ಟೇಟ್ ಕಬಡ್ಡಿ ಎಲ್ಲ ಆಡ್ತಿದ್ದೆ. ಮತ್ತೆ ಸುಮ್ಮನೆ ಬಂದು ಯಾವಾಗಲಾರು ಕೆಲಸದ ಮೇಲೆ ಬಂದು ಹೋಗ್ತಿದ್ದೆ. ಆದರೆ ಇದಕ್ಕೆ ಬಂದಿರೋದು ಈ ಕಾರ್ಯಕ್ರಮಕ್ಕೆ ಇದೆ ಫಸ್ಟು. ನಂಗೆ ಭಾರಿ ಖುಷಿ ಆಗ್ತದೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಆನೆಗಳು ನನ್ನ ಪರಿವಾರ, ಖುಷಿ ಆಗ್ತಿದೆ ನನಗೆ. ಗೌಡ್ರೆ, ವಸಂತ್ ಅವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಬಂದಿದೆ, ಅದ್ರ ಬಗ್ಗೆ ಏನಾದ್ರು? ಹೌದು, ವಸಂತನಿಗೆ ಏನು ಮುಖ್ಯಮಂತ್ರಿ ಅವರಿಂದ ಒಂದು ಪ್ರಶಸ್ತಿ ಕೊಡ್ತು, ಆ ಪ್ರಶಸ್ತಿಗೆ ಒಂದು ವ್ಯಾಲ್ಯೂ ಜಾಸ್ತಿ ಆಯ್ತು, ಅಂದ್ರೆ ಮರ್ಯಾದೆ ಸಿಕ್ತು ಅಂತ. ಈ ಹಿಂದೆ ಯಾರ್ಯಾರೋ ಲಾಬಿ ಮಾಡಿ ತಗೊಂತಿದ್ರು. ಕರೆಕ್ಟಾಗಿ ದುಡಿಮೆ, ಕರೆಕ್ಟಾಗಿ ಕಷ್ಟಪಟ್ಟವರಿಗೆ ಅದು ಸಿಗ್ತಾ ಇರಲಿಲ್ಲ. ಆದರೆ ವಸಂತಕ್ಕೆ ಸಿಕ್ಕಿದ್ದು ಅದು ಸರಿಯಾಯಿತು. ಏನು ಕೊಟ್ಟಿದ್ದಾರೆ ಆ ಅವಾರ್ಡಿಗೆ ಒಂದು ಬೆಲೆ ಬಂದಂಗಾಯ್ತು. ಅಷ್ಟೇ ಅಲ್ಲ, ವಸಂತ ಜೀವದ ಹಂಗು ತೊರೆದು 150ಕ್ಕಿಂತ ಹೆಚ್ಚು ಆನೆಗಳನ್ನ ಅಭಿಮನ್ಯು ಮೇಲೆ ಕೂತ್ಕೊಂಡು ಹಿಡಿದಿದ್ದಾನೆ. ಅಷ್ಟು ಸುಲಭ ಅಲ್ಲ ಒಬ್ಬ ಮಾವತನ ಕೆಲಸ. ಆನೆನೂ ಕಂಟ್ರೋಲಲ್ಲಿ ಇಟ್ಕೋಬೇಕು, ಅವನು ಬದುಕಬೇಕು. ಕಾಡಾನೆಗಳಿಂದ ಎಷ್ಟೋ ಸತಿ ಅವನು ದಾಳಿ ಒಳಗಾಗಿ ಕೆಳಗೆ ಬಿದ್ದಿರೋದು ಉಂಟು ಅಭಿಮನ್ಯು ಆನೆಯಿಂದ. ನನಗೆ ಭಾರಿ ಖುಷಿ ಆಯಿತು. ಅವರಿಗೆ ಅದೊಂದೇ ಅಲ್ಲ, ಇನ್ನೂ ಏನು ಬೇರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಅವನಿಗೂ ಕೊಡಬೇಕು. ಅದು ಒಂದು ಒಳ್ಳೆ ತೀರ್ಮಾನ ತಗೊಂಡ್ರು. ನನಗೆ ಈ ಸರ್ಕಾರ ಇದಕ್ಕೆ ಸಂಬಂಧಪಟ್ಟವರಿಗೆ ನಾನೊಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಮ್ಮ ಇನ್ನೂ ಹಿರಿಯ ಡಾಕ್ಟರ್ಗಳು ಮತ್ತೆ ಇವರು ಶಾರ್ಪ್ ಶೂಟರ್ ವೆಂಕಟೇಶನ್ ಆಗಿರ್ಬೋದು, ನಮ್ಮ ಡಾಕ್ಟರ್ ಚಿಟ್ಟೆಪ್ಪ ಅವರು ಆಗಿರ್ಬೋದು, ಅವ್ರುಗಳಿಗೆ ಯಾವುದೇ ಪ್ರಶಸ್ತಿ ಇಲ್ಲಿವರೆಗೆ ಬಂದಿಲ್ಲ. ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು. ಸರ್ಕಾರ ಏನಕ್ಕೋ ಅವ್ರಗಳ ಮೇಲೆ ಒಂದು ಇದು ತೋರಿಸ್ತಾ ಇಲ್ಲ. ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಗಮನ ಕೊಡಿ. ಹೌದು, ಆನೆ ಕಾರ್ಯಾಚರಣೆ, ಆನೆ ಹಿಡಿಯುವುದು, ಇವೆಲ್ಲವಕ್ಕೂ ನಮ್ಮ ಶ್ರೀಮಾನ್ ಶ್ರೀ ಚಟ್ಟಿಯಪ್ಪ ಡಾಕ್ಟರ್ ಅವರು ಭೀಷ್ಮ ಇದ್ದಂಗೆ. ಮಹಾಭಾರತದಲ್ಲಿ ಭೀಷ್ಮ ಹೇಗಿದ್ರು ಹಾಗೆ ನಮ್ಮ ಚಟ್ಟಿಯಪ್ಪ ಡಾಕ್ಟ್ರು ಒಬ್ಬ ಭೀಷ್ಮ ಇದ್ದ ಹಾಗೆ. ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು. ಅವ್ರನ್ನ ಮತ್ತೆ ಅವರ ಅಮೂಲ್ಯ ಸಲಹೆಗಳನ್ನು ತಗೊಂಡು ಅವ್ರನ್ನ ಮತ್ತೆ ಅವರು ರಿಟೈರ್ಡ್ ಆಗಿದ್ರು ಮತ್ತೆ ಅವ್ರನ್ನ ಅರಣ್ಯ ಇಲಾಖೆಯವರು ಅವರಿಗೊಂದು ಏನಾರ ಒಂದು ರಿಟೈರ್ಡ್ ಆದ ನಂತರನೂ ತುಂಬ ಜನ ಬಂದು ಬೇರೆ ಬೇರೆ ವಿಚಾರದಲ್ಲಿ ಬಂದು ಕೆಲಸ ಮಾಡಿರೋದು ಉಂಟು. ಇವ್ರನ್ನು ಸರ್ಕಾರ ಬಳಸ್ಕೋಬೇಕು, ಇವರು ಅಮೂಲ್ಯ ಸಲಹೆಗಳನ್ನು ತಗೊಳ್ಬೇಕು. ಅಷ್ಟೇ ಅಲ್ಲ, ಈಗ ಕೆಲವೆಲ್ಲ ಎಡವಟ್ಟುಗಳಾಗ್ತಾ ಇದಾವಲ್ಲ, ಆನೆ ಹಿಡಿಯಕ್ಕೆ ಹೋಗಿ ಆನೆ ಹಿಡಿದು ಸುಮಾರು ಆನೆಗಳು ಸಾಯ್ತಾ ಇದ್ದಾವೆ, ಮನುಷ್ಯರು ಸಾಯ್ತಾ ಇದ್ದಾರೆ, ಅಂಥವನ್ನೆಲ್ಲ ಸ್ಟಾಪ್ ಮಾಡ್ಬೋದು. ಚಟ್ಟಿಯಪ್ಪ ಡಾಕ್ಟ್ರ ಅವಧಿಯಲ್ಲಿ ಒಂದೇ ಒಂದು ಆನೆನೂ ಸಾಯಲಿಲ್ಲ, ಒಬ್ಬ ಮನುಷ್ಯನೂ ಸಾಯಲಿಲ್ಲ. ಅದು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಅವರು ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಭೀಮಾ ಆನೆಗೆ ಹೆಚ್ಚಿನ ಚಿಕಿತ್ಸೆ ಕೊಡೋಕ್ಕಾಗಿ ಹೋದಾಗ ನಾನು ಅವ್ರ ಜೊತೆ ಇದ್ದೆ. ಅವತ್ತು ಆ ದಾಳಿ ಆದಾಗ ಭೀಮನ ದಾಳಿಗೆ ನಾನು ಒಳಗಾಗಿದ್ದೆ. ಆದರೆ ನಾನು ಕೂದಲೆಳೆಯಲ್ಲಿ ಬಚಾವಾದೆ. ಆದರೆ ಅವ್ರನ್ನ ಬಲಿ ತಗೊಂಡು ಅವರು 150ಕ್ಕೂ ಹೆಚ್ಚು ಆನೆ, ಸುಮಾರು 30-40ಕ್ಕೂ ಹೆಚ್ಚು ಹುಲಿಯನ್ನು ಹಿಡಿದಿದ್ದಾರೆ. ಜೊತೆಗೆ ಅವ್ರನ್ನ ಪರ್ಮನೆಂಟ್ ಮಾಡಲಿಲ್ಲ ಸರ್ಕಾರ, ಅವ್ರನ್ನ ಹಾಗೆ ಸರ್ಕಾರ ಬಳಸ್ಕೊಂತು. ಕೊನೆಗೂ ಸರ್ಕಾರ ರಿಟೈರ್ಡ್ ಆಗಿದ್ರು. ರಿಟೈರ್ಡ್ ಆದ ನಂತರನೂ ಅವ್ರಿಗೆ ಸುಮಾರು 68 ವರ್ಷ ಆಗಿತ್ತು. ಆವಾಗಲೂ ಸರ್ಕಾರ ಅರಣ್ಯ ಇಲಾಖೆ ಅವ್ರನ್ನ ಬಳಸ್ಕೊಂಡ್ರು. ಅವರು ಎಂತ ಹೇಗೆ ಅಂದರೆ ನೋಡಿ,
ನಮ್ಮ ಸೈನಿಕರು ಶತ್ರುಗಳ ಜೊತೆ ಹೋರಾಡಿ ಹೇಗೆ ಸತ್ತೋಗ್ತಾರೆ, ಹಾಗೆ ವೆಂಕಟೇಶಣ್ಣ ಆನೆಗಳಿಗಾಗಿ ಒಂದು ಆನೆಗೆ ಟ್ರೀಟ್ಮೆಂಟ್ ಕೊಡಕ್ಕಾಗಿ ಆ ಕಾರ್ಯದ ಇದರಲ್ಲಿ ಅವರು ಸತ್ತೋಗಿದ್ರು. ಅವ್ರನ್ನಂತೂ ನೀವು ಸರ್ಕಾರಕ್ಕೆ ಪರ್ಮನೆಂಟ್ ಮಾಡೋಕ್ಕಾಗಲಿಲ್ಲ. ಈಗ ಮರಣೋತ್ತರ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೂ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಗೌಡ್ರೆ, ಅದೇ ಥರದಲ್ಲಿ ಹಿರಿಯ ಮಾವುತರು ಇದ್ದಾರೆ, ಅವ್ರನ್ನೂ ರಾಜ್ಯೋತ್ಸವ ಪ್ರಶಸ್ತಿಗೆ ಕೊಡಬೇಕಂತ ಕೇಳ್ಕೊತೀನಿ. ಈಗ ಕೂಸಪ್ಪ ಇರ್ಬೋದು, ನಮ್ಮ ಅಭಿಮನ್ಯು ಮಾವುತ ಸಣ್ಣಪ್ಪನವರು ಇರ್ಬೋದು. ಸಣ್ಣಪ್ಪ ಮತ್ತೆ ಯಾರು? ಅವರಿಬ್ರು. ಮತ್ತೆ ಜೊತೆಗೆ ಕೂಸಪ್ಪ, ಅರ್ಜುನನ ಮಾಜಿ ಮಾವುತ, ಅಭಿಮನ್ಯುವಿನ ಮಾಜಿ ಮಾವುತ ಸಣ್ಣಪ್ಪ, ಇವರೆಲ್ಲ ಜೀವದ ಹಂಗು ತೊರೆದು ಅವರ ಸಂಸಾರ, ಅವರ ಕುಟುಂಬ ಎಲ್ಲ ಬಿಟ್ಟು ಆನೆಗಳಿಗಾಗಿ ಆನೆಗಳನ್ನ ಜೊತೆನೆ ಕಾಲ ಕಳೆದು ನೂರಾರು ಆನೆಗಳನ್ನ ಹಿಡಿದು ಅವರೆಲ್ಲ ಈಗಾಗಲೇ ರಿಟೈರ್ಡ್ ಆಗಿದ್ದಾರೆ. ಅವ್ರನ್ನ ಸರ್ಕಾರ ಏನು ಪರ್ಮನೆಂಟ್ ಮಾಡಿದೋ, ಅವರಿಗೆ ಪೆನ್ಷನ್ನು ಪಿಂಚಣಿ ಬರ್ತಾ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಅವ್ರನ್ನೂ ಎಲ್ಲ ಕರೆದು ಕನ್ನಡ ರಾಜ್ಯೋತ್ಸವ ಸಮಯದಲ್ಲಿ ಕರ್ನಾಟಕ ಘನ ಸರ್ಕಾರ, ಸರ್ಕಾರದ ಅರಣ್ಯ ಸಚಿವರಾದ ಶ್ರೀಮಾನ್ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಅವ್ರನ್ನೆಲ್ಲ ಕರೆಸಿ ನೀವು ದಯವಿಟ್ಟು ಅವರಿಗೆಲ್ಲ ಒಂದು ಸನ್ಮಾನ ಮಾಡಿಸಿ, ಇಲ್ಲ ಅಂದರೆ ಬೇರೆ ರೀತಿ ಒಂದು ಅವಾರ್ಡ್ ಕೊಟ್ಟು ನೀವು ಅದನ್ನ ಮಾಡಬೇಕು. ಈಗ ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನೀವು ಒಬ್ಬ ಕ್ಲೀನ್ ಹ್ಯಾಂಡು, ಜೊತೆಗೆ ಒಬ್ಬ ಒಳ್ಳೆ ಸಚಿವರು ಅಂತ ಹೆಸರು ತಗೊಂಡಿದ್ದೀರಿ. ಯಾವುದೇ ಹಗರಣಗಳಲ್ಲೂ ನೀವು ಇಲ್ಲ ಅಂತ ವ್ಯಕ್ತಿತ್ವ ನಿಮ್ಮದು. ನೀವು ದಯವಿಟ್ಟು ಇವರು ಇಬ್ಬರು ಜೊತೆಗೆ ಚೆಟ್ಟಿಯಪ್ಪ ಡಾಕ್ಟ್ರು, ಆಮೇಲೆ ವೆಂಕಟೇಶಣ್ಣ ಅವ್ರುಗಳಿಗೆ ಎಲ್ಲರಿಗೂ ನೀವು ಅವರ ಕಾರ್ಯಕ್ಕೆ ಒಂದು ನ್ಯಾಯ ಒದಗಿಸ್ಬೇಕು. ಅವರಿಗೊಂದು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಕೊಡಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ.